ಫ್ರೆಂಡ್ಸ್ ಸುಳ್ಳು ಧ್ಯಾನ ನೋಡಿ ನೋಡಿ ನೋಡಿದ್ರಾ ಕಾಲ್ ಧ್ಯಾನ ಇದೀಗ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಶಿ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಮಿಸ್ ಆಗುತ್ತೆ. ಈ ಸಲ ಫ್ರೀ ಬಸ್ಸಲ್ಲಿ ಈಶಾ ಫೌಂಡೇಶನ್ಗೆ ಹೋಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಹೋಗಿ ಎಂಜಾಯ್ ಮಾಡಿ, ಹೇಗಿದೆ ಅಂತ ಬಂದು ಕಮೆಂಟ್ ಮಾಡಿ. ಮಾರ್ನಿಂಗ್ ಬೇಗ ಹೊರಟಿದ್ದೋ, ಬೇಗ ಅಂತ ಅನ್ನಲ್ಲ, ಲೇಟೇ ಆಗಿತ್ತು. ಆಲ್ರೆಡಿ 11ಗೆ ನಾವು ಇಲ್ಲಿಂದ ಮನೆ ಬಿಟ್ಟಿದ್ದು. ಚನ್ನರಾಯಪಟ್ಟಣದಿಂದ ನಾವು ಬ್ಯಾಂಗ್ಳೂರ್ಗೆ ಹೋಗಿರೋದು. 2 o'clock ಆಗಿತ್ತು. ಅಷ್ಟರಲ್ಲಿ ಬ್ಯಾಂಗ್ಳೂರಿಗೆ ಬಂದು ತಲುಪಿದ್ದೀವಿ. ತಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಬೋರ್ಡ್ ಓದ್ಕೊಂಡು ಹಾಗೇ ಮುಂದೆ ಬಂದು ಎಲ್ಲಿ ಬಸ್ ಹತ್ತೋದು ಅಂತ ಅಂದರೆ, ಕದಂಬ ಅಂತ ಒಂದು ಹೋಟೆಲ್ ಇದೆ ಆ್ಯಂಡ್ ರೆಸ್ಟೋರೆಂಟು. ಆ ರೆಸ್ಟೋರೆಂಟ್ ಆಪೋಸಿಟಲ್ಲೇ ಬಸ್ಗಳು ನಿಲ್ಲೋದು. ಇನ್ನೂ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಅಂತಂದರೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕೆಂಪೇಗೌಡ ಬಸ್ ನಿಲ್ದಾಣ ಎಲ್ಲಿ ಬರುತ್ತೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕದಂಬ ರೆಸ್ಟೋರೆಂಟ್ ಆಪೋಸಿಟ್. ಡೈರೆಕ್ಟಾಗಿ ಕೂಡ ಬಸ್ ಇದೆ, ಬಟ್ ಅಲ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸಿಗೆ ಮಾತ್ರ ಅಲ್ಲಿ ಬಸ್ ಸಿಗೋದು. ಸೊ ನಾವು ಅಲ್ಲಿಂದ ಚಿಕ್ಕಬಳ್ಳಾಪುರ ಬಸ್ಸಿಗೆ ಹತ್ತಿದ್ದೀವಿ. ಅಲ್ಲಿ ನಾವು ಚಿಕ್ಕಬಳ್ಳಾಪುರಗೆ ಹೋಗಿ ಕೂಡ ಬಸ್ ಚೇಂಜ್ ಮಾಡ್ಬೋದು, ಅಲ್ಲೂ ಕೂಡ ನಮಗೆ ಬಸ್ ಸಿಗುತ್ತೆ. ಇವ್ರು ಹೇಳಿದ ಮಾತನ್ನ ಕೇಳೋಕ್ಕೆ ಹೋಗಬೇಡಿ, ಬಸ್ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಒಂದು 10 minutes ಒಂದು 30 minutಸೇ ವೆಯ್ಟ್ ಮಾಡಿ, ಹೋಗೋದೇನಿದೆ ಅಲ್ವಾ. ನಿಮಗೆ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ ಅಂತಂದರೆ 50 rupees ಕೊಟ್ಟರೆ 1 ಪರ್ಸನಿಗೆ ಆಟೋದಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ. ಇನ್ನು ಬಸ್ಸಲ್ಲಿ ಹೋಗ್ತೀವಿ ಅಂತಂದರೆ ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ 30 rupees ತೊಗೊಳ್ತಾರೆ ಬಸ್ಸಲ್ಲಿ. ಚಿಕ್ಕಬಳ್ಳಾಪುರದಿಂದ ಬೇರೆ ಬಸ್ಸಿಗೂ ಹತ್ಬೋದು, ಬಟ್ ಈ ಗೇಟಿಂದ ಯಾವುದೋ ಆಟೋ ಏನೂ ಸಿಗೋದಿಲ್ಲ. ಸೊ ಡೈರೆಕ್ಟಾಗಿ ಚಿಕ್ಕಬಳ್ಳಾಪುರದಿಂದನೇ ಡೈರೆಕ್ಟ್ ಈಶಾ ಬಸ್ಸಿಗೆ ಬನ್ನಿ. ಆ್ಯಕ್ಚುಲಿ ಬರಬೇಕಾದ್ರೆ ಯಾವುದೇ ದುಡ್ಡಿಲ್ಲ, ಫ್ರೀಯಾಗೇ ಬರ್ಬೋದು. ಬಟ್ ಓನ್ಲಿ ಫಾರ್ ಲೇಡೀಸ್, ಅದು ಸಿದ್ದರಾಮಯ್ಯನ ಮುಗಿಯೋವರೆಗೂ ಅಷ್ಟೇ. ಫೈನಲಿ ಈಶಾ ಫೌಂಡೇಶನ್ಗೆ ರೀಚ್ ಆಗಿದ್ದೀವಿ. ಈಶಾನು ಕಾಣ್ತಾ ಇದೆ. ಆ್ಯಕ್ಚುಲಿ ನಾನು ಬಂದಿರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಾಗ ಇನ್ನೂ ಮಾಡ್ತಾಯಿದ್ರು, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ಕಂಪ್ಲೀಟ್ ಆಗಿದೆ. ಹೋದರೆ ವೀಕ್ ಡೇಸಲ್ಲಿ ಹೋಗಿ, ಹಾಲಿಡೇ ಇದ್ದಾಗ ಮಾತ್ರ ಹೋಗಬೇಡಿ, ಫುಲ್ ರಶ್ ಆಗಿರುತ್ತೆ. ನಾವು ಅದಕ್ಕೆ ಥರ್ಸ್ಡೇ ಹೋಗ್ತಾ ಇದ್ದೀವಿ. ಥರ್ಸ್ಡೇ ಅಷ್ಟೊಂದೇನು ರಶ್ ಇಲ್ಲ, ಎಲ್ಲ ಫುಲ್ ಖಾಲಿ ಖಾಲಿ ಇದೆ. ನೀಟಾಗಿ ನೋಡ್ಬೋದು. ಫೋಟೋಶೂಟಿಗೆ ಹೋಗೋರು ವೀಕ್ ಡೇಸಲ್ಲಿ ಹೋಗಿ. ಆ್ಯಕ್ಚುಲಿ ನೀವು ಬರೀ ಸ್ಟ್ಯಾಚ್ಯೂ ನೋಡಬೇಕು, ಲೈಟಿಂಗ್ಸ್ ನೋಡಲ್ಲ ಅಂತ ಹೇಳಿದ್ರೆ ನಿಮಗೆ ವಾಪಸ್ ಹೋಗೋಕ್ಕೆ ಗೌರ್ಮೆಂಟ್ ಬಸ್ ಕೂಡ ಸಿಗುತ್ತೆ. ಇಲ್ಲಾಂದರೆ ನೈಟ್ ನೀವು ಲೈಟಿಂಗ್ಸ್ ಆದಮೇಲೆ ನೋಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ನೈಟ್ ಯಾವುದೇ ಬಸ್ ಸಿಗೋದಿಲ್ಲ. ಬಸ್ ಅಂತೂ ಒಂದು 6 o'clockವರೆಗೂ ಇರುತ್ತೆ. ಅದಾದಮೇಲೆ ಯಾವುದೇ ತರಹ ಗ್ಯಾರಂಟೀಸ್ ಇಲ್ಲ ಗೌರ್ಮೆಂಟ್ ಬಸ್ಸಸ್ ಬರೋದು. ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಈಶಾ ಫೌಂಡೇಶನ್ಗೆ ಬಸ್ ಬೇಕು ಅಂತ ಅಂದರೆ ಕೊನೆವರೆಗೂ ವಿಡಿಯೋನ ನೋಡಿ. ನಾನಲ್ಲಿ ಲಾಸ್ಟಲ್ಲಿ ಬಸ್ ಟೈಮಿಂಗ್ಸ್ನ ಹಾಕಿರ್ತೀನಿ, ಬಟ್ ಲಾಸ್ಟ್ವರೆಗೂ ವಿಡಿಯೋ ಮಾಡಿದವ್ರಿಗೆ ಮಾತ್ರ ಅದು ಸಿಗೋದು. ಚಿಕ್ಕಬಳ್ಳಾಪುರದಿಂದ ಈಶಾ ಫೌಂಡೇಶನ್ಗೆ ಅರೌಂಡ್ ಒಂದು 12 kilometers ಇದೆ, ಅಷ್ಟೇ ಜರ್ನಿ ಅದು. ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಈಶಾ ಫೌಂಡೇಶನ್ಗೆ ಬರ್ತೀನಿ ಅಂತ ಅಂದರೆ ಅರೌಂಡ್ 2 hours ಬೇಕು. ಎಕ್ಸಾಕ್ಟ್ಲಿ ನಾವಂತೂ ರೈಟ್ ಟೈಮ್ಗೆ ರೀಚ್ ಆಗಿದ್ದೀವಿ. ನಾವು ಅಂದ್ಕೊಂಡಿದ್ದ ಟೈಮಿಗೆ ರೀಚ್ ಆಗಿದ್ದೀವಿ. ಅರೌಂಡ್ ಒಂದು 5:30 ಅಷ್ಟರೊಳಗೆ ನಾವು ಈಶಾ ಫೌಂಡೇಶನಲ್ಲಿದ್ದು. ಸೊ ಇದು ನಮಗೆ ಮಾರ್ನಿಂಗ್ ವ್ಯೂ ಸಿಗುತ್ತೆ. ಅದಾದಮೇಲೆ ಆಫ್ಟರ್ 6:30 ನಮಗೆ ಮಾಮೂಲಿ ನೈಟ್ ವ್ಯೂ ಕೂಡ ಸಿಗುತ್ತೆ. ನಂಗೆ ಗೊತ್ತಿರೋ ಎಲ್ಲ ಡೀಟೇಲ್ಸ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು. ಇನ್ನೂ ಎಕ್ಸ್ಟ್ರಾ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು. ಇಲ್ಲಿರುವ ತ್ರಿಶೂಲ ಬಂದು 54 feet ಹೈಟ್ ಇದೆ, ಆ್ಯಂಡ್ ಆದಿಯೋಗಿ ಬಂದು 112 feet ಹೈಟ್ ಇದೆ, ಆ್ಯಂಡ್ ನಂದಿ ಬಂದು 21 feet ಹೈಟ್ ಇದೆ. ಇನ್ನು ಓನ್ ವೆಹಿಕಲ್ಸ್ ಬರೋರು ಕಾರ್ ಪಾರ್ಕಿಂಗ್ ಕೂಡ ಇದೆ, ಅದು 50 rupees ಚಾರ್ಜ್ ಮಾಡ್ಬೋದು. ಬಟ್ ನನಗಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ 50 rupees ಅಂತೂ ಚಾರ್ಜ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿರೋ ರೆಸ್ಟೋರೆಂಟ್ಸ್ ಅಲ್ಲೇ ನಾನು ಫುಡ್ನ ಟ್ರೈ ಮಾಡಿದ್ದೆ. ನಾನು ದೋಸೆ ತಿನ್ಕೊಂಡು ಹೋಗಿದ್ದೆ, ಬಟ್ ಚೆನ್ನಾಗಿತ್ತು. ಇಲ್ಲೂ ಕೂಡ ರೆಸ್ಟೋರೆಂಟ್ಸ್ ಇದೆ, ಬಟ್ ಗುಡ್ ಕ್ವಾಲಿಟಿ. ಇನ್ನು ಕ್ಯಾಮ್ರಾ ಅಲೋ ಇದೆಯಾ ಅಂತ ಹೇಳೋದಾದರೆ ಒಂದು ಸ್ವಲ್ಪ ದಿನ ಅಲೋ ಇರುತ್ತೆ. ಅಂದರೆ ಫುಲ್ ಕನ್ಸ್ಟ್ರಕ್ಷನ್ ಆಗೋವರೆಗೂ ಅಲೋ ಮಾಡ್ತಾರೆ. ಅದಾದಮೇಲೆ ಫೋಟೋಶೂಟಿಗೆ ಅಷ್ಟೇ ಅಲೋ ಇರುತ್ತೆ, ಬೇರೆ ಏನೂ ತಕ್ಕೊಳಕ್ಕಾಗಲ್ಲ. ಸೊ ನೋಡೋರು, ಫೋಟೋನ ತೆಕ್ಕೊಳ್ಳೋರು ಬೇಗ ಹೋಗಿ ತಕ್ಕೊಡಿ. ಯಾರಿಗೆ ಅಲ್ಲಿಗೆ ಹೋಗಿ ನೋಡೋಕ್ಕಾಗಲ್ಲ ಅನ್ನೋರಿಗೆ ನಾನು ಫುಲ್ ಆ್ಯಂಗಲಿಂದ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ನೋಡೋಕ್ಕೆ ಆಗದೇ ಇದ್ದವ್ರು ಇರ್ತಾರಲ್ಲ, ಅವ್ರಿಗೆ ತೋರಿಸಿ ಅವರು ಕೂಡ ಈಶಾ ಫೌಂಡೇಶನ್ ಹೇಗಿದೆ ಅಂತ ನೋಡಲಿ, ಎಂಜಾಯ್ ಮಾಡಲಿ. ಫುಲ್ ಕಂಪ್ಲೀಟ್ ಒಂದು ರೌಂಡ್ ಏನೇನಿದೆ ಎಲ್ಲನೂ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಡೀಟೇಲ್ಸ್ ಬಂದು, ಇದು ಮಾರ್ನಿಂಗ್ 6 AM ಸ್ಟಾರ್ಟ್ ಆದರೆ ನೈಟ್ 8 o'clockವರೆಗೂ ಓಪನ್ ಇರುತ್ತೆ.
ಇನ್ನು ನೈಟ್ ಲೇಸರ್ ಶೋ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಅರೌಂಡ್ 7 to 7:30 ಒಳಗೆ ಇದು ಸ್ಟಾರ್ಟ್ ಆಗುತ್ತೆ. ನೈಟ್ ಲೇಸರ್ ಶೋ ನೋಡೋಕ್ಕೆ ಹೋಗೋರು ಬೇಗ 6:45 ಅಷ್ಟರಲ್ಲಿ ಅಲ್ಲಿ ಸೀಟೆಡ್ ಆಗಿರಿ. ತುಂಬ ಜನ ಇದ್ದರೆ ಆ ಸೀಟು ನಿಮಗೆ ಸಿಗೋದಿಲ್ಲ ಆಮೇಲೆ. ಇನ್ನು ನೈಟ್ ಲೇಸರ್ ಶೋ ಬಂದು ಅರೌಂಡ್ 7:10 ಮೇಲೇ ಸ್ಟಾರ್ಟ್ ಆಗೋದು. ಅಲ್ಲಿಂದ ಸ್ಟಾರ್ಟ್ ಆದರೆ ಒಂದು 20 ಮಿನಿಟ್ಸ್ ಇರುತ್ತೆ. ಆಗ್ತಾ ಲೈಟೆಲ್ಲ ಆನ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಣ್ಣ ಈಶಂಗೆ ಟಾರ್ಚ್ ಹಾಕ್ತಾ ಇದ್ದಾರೆ. ಬೇಗ ಬಂದಿದ್ದೀವಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ, ಫೋಟೋಶೂಟು ಮಾಡ್ಕೊಳ್ಳೋದಿಲ್ಲ ಅಂತ ಅಂದರೆ ಇಲ್ಲಿ ಟೆಂಪಲ್ ಇದೆ. ಟೆಂಪಲ್ ಒಳಗೆ ಧ್ಯಾನ ಕೂಡ ಮಾಡ್ಬೋದು. ತುಂಬ ಕಾಮಾಗಿರುತ್ತೆ. ತುಂಬ ದೂರನೂ ಅಲ್ಲ, ತುಂಬ ಮುಂದೆನೂ ಅಲ್ಲ ಅನ್ನೋ ಥರ ಮಿಡಲ್ಲಿಗೆ ಬಂದ್ಬಿಟ್ಟು ನಾವು ಕೂತ್ಕೋತಾ ಇದ್ದೀವಿ. ಯಾಕಂದರೆ ನೀಟಾಗಿ ಕಾಣಿಸುತ್ತೆ ಈ ಪ್ಲೇಸಿಂದ. ಈ ಕಡೆ ಶಿವನ್ ನೋಡಿ ಹಿಂಗೆ ತಿರುಗೋ ಗ್ಯಾಪಲ್ಲಿ ಇವ್ರನ್ನ ನೋಡಿ ಇಲ್ಲಿ ಬುದ್ಧ ಮೈ ಮೇಲೆ ಬಂದಿರೋಳಂಗೆ ಕೂತೋಳು ಸೀರಿಯಸ್ ಆಗಿ ಅಂತ ನಾನು ನೋಡ್ತಾ ಇದ್ದರೆ ಕಿರ್ಗಣ್ಣಲ್ಲಿ ನೋಡ್ತಿದ್ದಾಳೆ. ಹೋಗ್ಲಿ ಬಿಡಿ ಡೌರಾಣಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಶಿವನ್ ನೋಡ್ಕೊಬಿಟ್ಟು ತಿರುಗಿದ್ರೆ ನಮ್ಮ ಅಮ್ಮನೂ ಕೂತಿದ್ದಾರೆ. ನಾನೇನೋ ಡವ್ ಅಂದ್ಕೊಂಡೆ, ನಮ್ಮಮ್ಮ ಏನೋ ಜಪ ಎಲ್ಲ ಹೇಳ್ತಾ ಇದೆ. ಕಣ್ಣೇ ಬಿಡ್ತಿಲ್ಲ ಗೈಸ್ ನಮ್ಮಮ್ಮ, ನಾನು ಸುಳ್ಳು ಅಂದ್ಕೊಂಡಿದ್ದೆ. ಫೈನಲಿ 6:45 ಹತ್ತತ್ರ ಆಯಿತು. ಎಲ್ಲ ಸೀಟೆಡ್ ಅವ್ರವ್ರ ಜಾಗನ ಇಟ್ಕೊಂಡು ನಂದು ಅಂತ ಖರ್ಚಿಪ್ ಹಾಕ್ಕೊಂಡು ಕೂತ್ಕೊಂಡಾಗಿದೆ. ಇನ್ನೇನಿದ್ರೂ ಲೈಟ್ ನೋಡೋದೊಂದೇ ಬಾಕಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೀ ಕುಡಿಬೇಕು ಬಟ್ ಚೂರು ಚೆನ್ನಾಗಿರಲಿಲ್ಲ, ಫುಲ್ ಸಕ್ಕರೆ ನೀರಾಗಿತ್ತು. ನಾನಿನ್ನ ತಲಾಟೆ ಮಾಡೋದನ್ನ ನಿಲ್ಲಿಸ್ತೀನಿ, ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಫುಲ್ ವಿಡಿಯೋ ಇದೆ. ಕುಳಿತುಕೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ. ಆದಿಯೋಗಿ ದಿವ್ಯ ದರ್ಶನ will begin shortly. We request you to please come to the seating area. ಸ್ವಾಗತಿಸುತ್ತಿದ್ದೇವೆ. ಆದಿಯೋಗಿ ದಿವ್ಯ ದರ್ಶನ. ಆದಿಯೋಗಿಯು ಯೋಗ ವಿಜ್ಞಾನದ ಬಗ್ಗೆ ಮಾನವತೆಗೆ ನೀಡಿದ ಅನಂತವಾದ ಕೊಡುಗೆಯ ಆಳವಾದ ಒಂದು ಚಿತ್ರಣವಾಗಿದೆ. ಈ ಅದ್ಭುತವಾದ 3D ಪ್ರದರ್ಶನವನ್ನು
ಫುಲ್ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್. ನೋಡದೆ ಕದ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ರೆ ಇಟ್ಸ್ ಓಕೆ, ನೋಡಿ ಆ್ಯಂಡ್ ಹೋಗಿ ಖುಷಿಯಾಗಿರಿ. ಬಾಯ್ ಬಾಯ್.